ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಮಂಚನಹಳ್ಳಿ ರಸ್ತೆಯಲ್ಲಿರುವ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇಂದು ಒನ್ ಡೇ ಪೂರ್ ಸೆಲೆಬ್ರೇಷನ್ ಬಿಲ್ಡಿಂಗ್ ಎ ಬೆಟರ್ ಟುಮಾರೋ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಂದೇ ವೇದಿಕೆಯಲ್ಲಿ ಯೋಗ ದಿನಾಚರಣೆ, ವಿಶ್ವ ತಂದೆಯರ ದಿನ, ವಿಶ್ವ ಪರಿಸರ ದಿನಾಚರಣೆ ಹಾಗೂ ಶಾಲಾ ಸಂಸತ್ತಿನ ಪದಗ್ರಹಣ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಹಾಯಕ ಪೊಲೀಸ್ ಆಯುಕ್ತ ಎಲ್.ವೈ. ರಾಜೇಶ್ ಅವರು ದೀಪ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಹಾಯಕ ಪೊಲೀಸ್ ಆಯುಕ್ತ ಎಲ್.ವೈ. ರಾಜೇಶ್ ಅವರು ಮಕ್ಕಳಲ್ಲಿ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ, ಪರಿಸರ ಪ್ರೇಮ ಹಾಗೂ ಶಿಸ್ತನ್ನು ಬೆಳೆಸುವುದು ಇಂದಿನ ಅಗತ್ಯವಾಗಿದೆ. ಶಾಲೆಗಳು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸುತ್ತಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಳ್ಳಬೇಕು ಮತ್ತು ತಂದೆ ತಾಯಂದಿರನ್ನ ಗೌರವಿಸಬೇಕೆಂದು ಕರೆ ನೀಡಿದರು. ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಯಗೇಶ್ ಕೃಷ್ಣಪ್ಪ ಅವರು ಮಾತನಾಡಿ, ನಾಳಿನ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಇಂದಿನ ಮಕ್ಕಳನ್ನು ಸನ್ನದ್ಧಗೊಳಿಸುವುದೇ ನಮ್ಮ ಶಾಲೆಯ ಮುಖ್ಯ ಉದ್ದೇಶವಾಗಿದೆ. ಅದಕ್ಕಾಗಿಯೇ ಬಿಲ್ಡಿಂಗ್ ಎ ಬೆಟರ್ ಟುಮಾರೋ ಎಂಬ ಪರಿಕಲ್ಪನೆಯಡಿಯಲ್ಲಿ ಈ 4 ಪ್ರಮುಖ ದಿನಗಳನ್ನು ಒಟ್ಟಿಗೆ ಆಚರಿಸುತ್ತಿದ್ದೇವೆ. ಶಾಲಾ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಶಾಲೆಯ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವ ಉಡುಗೊರೆಯನ್ನ ತೊಟ್ಟು ಜಾಗೃತಿ ಮೂಡಿಸಿದರು. ಪರಿಸರ ದಿನಾಚರಣೆಯ ಪ್ರಯುಕ್ತ ಶಾಲೆಯ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ವಿತರಿಸುವ ಮೂಲಕ ತಮ್ಮ ತಂದೆಯ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವಂತೆ ಕಾರ್ಯಕ್ರಮ ರೂಪಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಾಲಾ ಪೋಷಕರಿಗೆ ಕೇವಲ ಹೂಗುಚ್ಛ ನೀಡುವ ಬದಲಾಗಿ ಪ್ರತಿಯೊಬ್ಬರಿಗೂ ಹಸಿರು ಗಿಡಗಳನ್ನು ವಿತರಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಶಾಲಾ ಮಂಡಳಿಯು ನಿಜವಾದ ಅರ್ಥ ಕಲ್ಪಿಸಿತು. ಕಾರ್ಯಕ್ರಮದಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ ಆಡಳಿತ ಮಂಡಳಿಯ ವತ್ಸಲ, ರಾಮಚಂದ್ರಪ್ಪ, ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ಮುನಿಯಪ್ಪ, ಹರೀಶ್, ಜಗದೀಶ್, ಉಮಾಪತಿ, ರವಿ, ಮಹೇಶ್, ಶಾಲೆಯ ಶಿಕ್ಷಕರಿಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಶಾರದಾ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ಇವತ್ತಿನ ದಿವಸ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಯೋಗ ದಿನಾಚರಣೆ ಹಾಗೂ ತಂದೆಯರ ಅಪ್ಪಂದಿರ ದಿನ ಫಾದರ್ಸ್ ಡೇ ಸಂಬಂಧಪಟ್ಟ ಹಾಗೆ ಫಾದರ್ಸ್ ಡೇ ಮತ್ತು ಜೊತೆಯಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ನ ಸಂಯೋಗದಲ್ಲಿ ಪರಿಸರ ದಿನಾಚರಣೆ ಅಂದರೆ ಒಟ್ಟು ಫುಲ್ ಪ್ಯಾಕೇಜ್ 3 ಕಾರ್ಯಕ್ರಮ ಒಟ್ಟಿಗೆ ಹಮ್ಮಿಕೊಂಡಿದ್ದಾರೆ. ಸೊ ಅಪ್ಪಂದರು ಹೇಗೂ ಮಕ್ಕಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಾರೆ, ಆ ಅಪ್ಪಂದರನ್ನ ನೆನೆಸುವಂತಹ ಒಂದು ಕಾರ್ಯಕ್ರಮ, ಒಂದು ಥ್ಯಾಂಕ್ಸ್ ಗಿವಿಂಗ್, ಹಾಗೆ ಒಂದು ಇನ್ವೆಸ್ಟಿಗೇರ್ ಪ್ರೋಗ್ರಾಮ್ನು ಸಹ ಹಮ್ಮಿಕೊಂಡಿದ್ದು. ಏನು ಶಾಲೆಯಲ್ಲಿ ಲೀಡರ್ಸ್ ಆಗಿ ಆಯ್ಕೆ ಆದಂಥವ್ರನ್ನ ಗುರುತಿಸ್ತಕ್ಕಂಥದ್ದು, ಅವ್ರಿಗೆ ಜವಾಬ್ದಾರಿನ ಕೊಡ್ತಕ್ಕಂಥದ್ದು. ಸೊ ಒಟ್ಟಿಗೆ 4 ಕಾರ್ಯಕ್ರಮಗಳನ್ನ ಸೇರಿಸಿ ಎಲ್ಲ ಸಮಾಗಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಅವರ ಆಡಿಟೋರಿಯಂನಲ್ಲಿ ಮತ್ತು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು. ಸೊ ಯೋಗೇಶ್ ರವರು ನಾನು ಮರ್ತಿದ್ದೆ, ಅವರೇ ನನಗೆ ನೆನಪಿಸಿದ್ರು. ಅವರ ಶಾಲಾ ದಿನಗಳಿಂದ, ನಾನು ಸಬ್ ಇನ್ಸ್ಪೆಕ್ಟರ್ ಆದಂಥ ದಿನಗಳ ಆನೇಕಲ್ಲಿಂದ ಅವತ್ತಿನ ದಿನದಿಂದ ಪರಿಚಯ, ಅದಾದ ನಂತರ ಬಾಂಧವ್ಯ ಹಾಗೆ ಮುಂದುವರಿಯಿತು. ಸೊ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಅತಿ ಮುಖ್ಯವಾಗಿ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತುಂಬ ಆಸಕ್ತಿಯಿಂದ ನಾನು ಬಂದಿದ್ದೀನಿ. ಒಂದೇ ಉದ್ದೇಶ, ಸಾಮಾನ್ಯವಾಗಿ ಎಲ್ಲರೂ ನಾವು ನಮ್ಮ ಮಕ್ಕಳಿಗೆ ಏನು ಕೊಡೋದು ಅಂತ ಯೋಚನೆ ಶುರು ಆಗ್ಬಿಡುತ್ತೆ. ನಾನು ಸತ್ರೂ ಪರವಾಗಿಲ್ಲ, ಆದರೆ ನನ್ನ ಮಗ ನೆಮ್ಮದಿಯಾಗಿರಬೇಕು, ಅವನಿಗೊಂದು ಅಟ್ಲೀಸ್ಟ್ ಮನೆ ಮಾಡಿಟ್ಬಿಡಬೇಕು, ಇಲ್ಲ ಒಂದು 4 ಕಾಸು ಬರೋಂಗೆ ಜೀವನ ಮಾಡಿಡಬೇಕು, ನನ್ನ ಮಗಳಿಗೊಂದಷ್ಟು ಒಡವೆ ಮಾಡಿ ಮದುವೆ ಮಾಡಿಕೊಡ್ಬೇಕು. ಇದು ಪ್ರತಿಯೊಬ್ಬರಿಗೂ ಒಂದು 40-50 ಬಂದಾಗ ಚಿಂತೆ ಕಾಡುತ್ತೆ. ಸೊ ನನ್ನ ಅನುಭವ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಮಕ್ಕಳಿಗಿಂತ ಒಂದಷ್ಟು ಮಾಡಿರ್ತಕ್ಕಂಥದ್ದು ಭಾಳ ನಿಜ, ಅವಶ್ಯಕತೆ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಒಡವೆ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ನಾವು ಮುಂದಿನ ಜನಾಂಗಕ್ಕೆ ಒಳ್ಳೆ ಪರಿಸರವನ್ನು ಕೊಡಬೇಕು. ಅವ್ರಿಗೆ ತೊಗೊಳೋದಕ್ಕೆ ಒಳ್ಳೆ ಆಕ್ಸಿಜನ್ ಇಲ್ದಿರ ನಾವು ಇದನ್ನು ಡೆಲ್ಲಿ ಥರ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಅವರೆಲ್ಲ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಓಡಾಡೋ ಪರಿಸ್ಥಿತಿ ಬರುತ್ತೆ. ಈಗಲೇ ಎಲ್ಲಂದ್ರಲ್ಲಿ ಕ್ಯಾನ್ಸರು, ಇನ್ನೊಂದು ಮತ್ತೊಂದು ಕಾಯಿಲೆ ನೋಡ್ತಾ ಇದ್ದೀವಿ ನಾವು ಪರಿಸರದಿಂದ. ಮತ್ತು ಈ ಬಾರಿ ಅಂತೂ ಎಲ್ಲರಿಗೂ ಅನುಭವ ಆಯಿತು, ಬೇಸಿಗೆ ಹೆಂಗೆ ಹೊಡಿತು ಅಂತ. 4-5 ಗಂಟೆ ಆದರೆ ಸುಸ್ತಾಗ್ಬಿಡೋದು, ನಮ್ಮ ಸಾಕಪ್ಪ ಜೀವನ ಅಂತ ಅನಿಸ್ಬಿಡ್ತಾಯಿತ್ತು. ಯಾಕಂದರೆ ಅಷ್ಟು ಬೆಳಗ್ಗೆಯಿಂದ ಡಿಹೈಡ್ರೇಟಾಗಿ ಸುಸ್ತಾಗ್ಬಿಡ್ತಾಯಿತ್ತು. ಸೊ ಪರಿಸರ ನಮಗೆ ವಾರ್ನಿಂಗ್ ಕೊಡ್ತದೆ, ಬಿ ಕೇರ್ಫುಲ್ ಅಂತ. ಈ ವಾರ್ನಿಂಗಿಂದ ಎಚ್ಚೆತ್ಕೊಂಡು ಎಲ್ಲ ಮಕ್ಕಳು, ಆ ಮಕ್ಕಳಲ್ಲಿ ಆ ಮನಸ್ಸು ಬರಬೇಕು ಅಂತೇಳಿ 650 ಗಿಡಗಳನ್ನ ಇವತ್ತು ತಂದಿದ್ದಾರೆ. ಎಲ್ಲ ಕಡೆ ಸಾಮಾನ್ಯ ನಾವು 50, 100, 30 ಮಾಡೋಂಥ ನೋಡಿದ್ದೀವಿ. ಒಂದು ದೊಡ್ಡ ಸಂಖ್ಯೆಯಲ್ಲಿ 650 ಗಿಡಗಳನ್ನ ತಂದು ಆ ಮಕ್ಕಳಿಗೆ ಅದನ್ನು ದತ್ತು ಕೊಡೋಂಥ ಕಾರ್ಯಕ್ರಮ. ಆ ಮಕ್ಕಳು ಅವ್ರ ಮನೆಯಲ್ಲಿ ಒಂದು ಮುದ್ದಾಗಿ ಪ್ರೀತಿಯಿಂದ ಹೇಗೆ ಸಾಕ್ತಾರೋ ಆ ಗಿಡವನ್ನು ಪೋಷಿಸಲಿ ಅಂತ, ಮಕ್ಕಳಲ್ಲಿ ಆ ಪರಿಸರದ ಕಾಳಜಿನ ಉಂಟು ಮಾಡಬೇಕು ಅಂತ. ಮತ್ತು ಮುಂದಿನ ಜನ್ರೇಷನ್ ನಾವು ಒಳ್ಳೆ ನೀರು, ಒಳ್ಳೆ ಗಾಳಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ. ಎಲ್ಲ ಕೊಟ್ಬಿಟ್ಟು ನಾಳೆ ಬೈಕೋತಾರೆ ಮುಂದಿನ ಜನಾಂಗ, ನಿನ್ನ ಮಕ್ಕಳು ಹಾಳು ಮಾಡಿಟ್ಬಿಟ್ಟು ಹೋಗ್ಬಿಟ್ರಪ್ಪ ಅಂತ ಬೈತಾರೆ. ಇಲ್ಲ ಹಂಗೆ ಬೈತಾರೆ. ಎಲ್ಲ ಇಷ್ಟು ತಂದು ಬರೀ ಪೊಲ್ಯೂಷನು, ಫ್ಯಾಕ್ಟ್ರಿ, ನೀರು ಹಾಳು. ಇವತ್ತು ನೆನೆಸ್ಕೊಂಡ್ರೆ ಭಾರತ ಪ್ರಾಯಶಃ ಪ್ರಪಂಚದಲ್ಲಿ 240 ಯಾವುದೋ ಸ್ಥಾನದಲ್ಲಿದ್ದೀವಿ ನಾವು. ನಮ್ಮಲ್ಲಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಒಳ್ಳೆ ನೀರು ಸಿಗ್ತಾ ಇಲ್ಲ ನಮಗೆ. ಇನ್ನು ಯಾವಾಗ ನಾವು ಒಳ್ಳೆ ದಿನಗಳನ್ನ ಕೊಡೋದು? ಆ ಒಳ್ಳೆ ದಿನಗಳನ್ನ ಕೊಡಬೇಕು ಅಂತಂದರೆ ಪರಿಸರದ ಬಗ್ಗೆ ಕಾಳಜಿನ ಮೂಡಿಸೋಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದಂಥ ಶ್ರೀನಿವಾಸರವರು, ಕಾರ್ಯದರ್ಶಿಯವರಾದಂಥ ಶ್ರೀ ಉಮಾಪತಿಯವರು, ಹರೀಶ್ ಮೌರ್ಯ ಉಪಾಧ್ಯಕ್ಷರು, ಖಜಾಂಚಿ ಮುನಿಯಪ್ಪರವರು, ಹರೀಶ್ ರವರು, ಖಾನ್ರವರು, ಮತ್ತು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನೀವು ಬನ್ನಿ ಅಂತ ಕರೆದು ನನ್ನ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಖುಷಿ ಇದೆ. ಮತ್ತು ವಿದ್ಯಾಸಂಸ್ಥೆಗಳು ಚೆನ್ನಾಗಿ ಆದಾಗ ಆ ಮಕ್ಕಳು ದೇಶಕ್ಕೆ ಆಸ್ತಿ ಆಗ್ತಾರೆ. ಸೊ ಅಂಥ ಒಂದು ಒಳ್ಳೆಯ ಕಾರ್ಯ ನಡೀಲಿ. ನಮ್ಮ ತಂದೆಯವರ ಹೆಸರಲ್ಲಿ ಒಬ್ಬ ಮಗನಾಗಿ ಆ ತಂದೆಗೆ ನನ್ನ ಪ್ರೀತಿಯಿಂದ ಈ ಮಕ್ಕಳಿಗೆ ವಿದ್ಯಾಸಂಸ್ಥೆನ ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮುಖಾಂತರ ನಿಮ್ಮ ತಂದೆಗೆ ಗೌರವನ ಸಲ್ಲಿಸಬೇಕು ಅಂತೀರಾ. ಈ ಕಾಯಕ ಮುಂದುವರಿಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಆನೇಕಲ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಂಚನಹಳ್ಳಿ ರಸ್ತೆ ಇಲ್ಲಿ ಇವತ್ತು ಪರಿಸರ ದಿನಾಚರಣೆ ಹಾಗೂ ತಂದೆಯಂದರ ದಿನಾಚರಣೆ, ಇಂಟರ್ನ್ಯಾಷನಲ್ ಫಾದರ್ಸ್ ಡೇ, ಅದರ ಜೊತೆಗೆ ಪರಿಸರ ದಿನಾಚರಣೆ ಸಮೇತ ನಾವು ಈ ದಿನ ಆಚರಿಸುತ್ತೀವಿ. ಈ ದಿನ ತುಂಬ ವಿಭಿನ್ನವಾಗಿ ಬೇರೆಲ್ಲ ಶಾಲೆಗಳಿಗಿಂತಲೂ ಇನ್ನೂ ಹೆಚ್ಚಿನದಾಗಿ ಅಂತೇಳಿದ್ರೆ 650 ಸ್ಯಾಪ್ಲಿಂಗ್ಸ್ ಗಿಡಗಳನ್ನ ನಾವು ಪ್ರತಿಯೊಬ್ಬ ಮಗುಗೂ ಕೊಡಲಿಕ್ಕೆ ವ್ಯವಸ್ಥೆ ಆಗಿರ್ತದೆ. ಈ ಪ್ರತಿ ಗಿಡನೂ ತಮ್ಮ ಮನೆಗಳ ಹತ್ರ ನಾಟಿಕೊಂಡು ಒಂದು ಹೂವು ಯಾವ ಥರ ಬ್ಲಾಸಮ್ ಆಗ್ತದೆ ಅಥವಾ ಒಂದು ಗಿಡ ಯಾವ ಥರ ಮರವಾಗಿ ಬೆಳೆಯುತ್ತೆ ಆ ಥರ ತಮ್ಮ ಮಕ್ಕಳೂ ಏಳಿಗೆ ಆಗಲಿ ಅನ್ನೋ ಸದುದ್ದೇಶದಿಂದ ಶಾಲೆ ಕಡೆಯಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಗಿಡನ ನಾವು ಅವರಿಗೆ ದತ್ತಿ ಅಂತೇಳಿ ಕೊಡಲಿಕ್ಕೆ ವ್ಯವಸ್ಥೆ ಆಗಿರ್ತದೆ. ಅದರಂತೆ ಈ ದಿನ ಇನ್ನೊಂದು ವಿಶೇಷ ಏನಂತೇಳಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್
ರಾಜೇಶ್ ಸರ್ ಅವರು ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮ್ಮ ಪೇರೆಂಟ್ಸ್ಗೂ ಸಮೇತ ಮೋಟಿವೇಶ್ನಲ್ ಸ್ಪೀಚ್ನ ಕೊಟ್ಟಿರ್ತಾರೆ. ಅದಕ್ಕೂ ಸಮೇತ ನಮ್ಮೆಲ್ಲ ಶಾಲಾ ವತಿಯಿಂದ ಅವರಿಗೆ ಇನ್ನೊಂದು ಸತಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ದಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿರುತ್ತೆ. ನಮ್ಮೆಲ್ಲ ಪೋಷಕ ಬಾಂಧವರಿಗೆ ಹಾಗೂ ನನ್ನ ಶಿಕ್ಷಕೇತರ ವೃಂದದವರಿಗೆ, ನನ್ನ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಯೋಗೇಶ್ರವರು ನಮ್ಮನ್ನು ಈ ಪರಿಸರದ ದಿನಾಚರಣೆ ಅಂಗವಾಗಿ ಹಾಗೆ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಸಸಿ ನಡೆಯೋ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿರ್ತಾರೆ. ಹಾಗಾಗಿ ನಾವು ಈ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಬಳಗದಿಂದ ನಮ್ಮ ಸಂಘದ ಉದ್ದೇಶನೇ ಗಿಡ ನೆಡೋದು, ಪರಿಸರದ ಬಗ್ಗೆ ಜನರಿಗೆ ಒಂದು ಅಭಿಪ್ರಾಯ ಮೂಡಿಸೋದು, ಅದ್ರ ಬಗ್ಗೆ ಕಾಳಜಿ ವಹಿಸೋದು, ಇದರ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಆಗಿರುತ್ತೆ. ಈ ಸರ್ಕಾರಿ ಶಾಲೆ ಇರ್ಬೋದು, ಕೆರೆ ಅಂಗಳ ಇರ್ಬೋದು, ನಮಗೆ ಈ ಥರ ನಮ್ಮ ಜಾಗದಲ್ಲಿ ಸ್ವಲ್ಪ ಜಾಗ ಇದೆ, ಗಿಡ ನೆಡೋದು ನಿಮ್ಮ ಕಡೆಯಿಂದ ಮಾಡಿರಿ ಅಂತ ಹೇಳಿದಾಗ ನಾವು ಗುರುತಿಸಿ ನಾವೇ ಮಾಡ್ತಾ ಇರ್ತೀವಿ. ಇದನ್ನು ಆನೇಕಲ್ ನಮ್ಮ ಸಾಹೇಬರು ಮೊದಲು ಇಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಒಡನಾಟ ಇದೆ ಆನೇಕಲ್ ತಾಲೂಕಿನಲ್ಲಿ. ಪರಿಚಯಸ್ಥರೆಲ್ಲ ಈ ನಮ್ಮ ಉಮಾಪತಿ ಆಗಿರ್ಬೋದು, ಅವ್ರದ್ದು ಒಂದು ಶಾಲೆ ಇದೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲೂ ಶಾಲಾ ಆವರಣದಲ್ಲಿ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದನ್ನು ನಮ್ಮ ಉಪಾಧ್ಯಕ್ಷರಾದ ನಮ್ಮ ಹರೀಶ್ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ, ಜಗದೀಶ್ ಅವರಿದ್ದಾರೆ. ಎಲ್ಲ ನಾವು ಸಂಘಟಿತರಾಗಿ ನಾವು ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಈ ಒಂದು ಸದುಪಯೋಗ ಆಗುತ್ತೆ. ನಮ್ಮ ಕಡೆಯಿಂದ ಒಂದು ಗಿಡ ನೆಡೋ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.